ಎಲ್ಲರಿಗೂ ನಮಸ್ಕಾರ. ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಮೆನೆಪ್ಟ ಮತ್ತು ಇತರ ಪ್ರಮುಖರೆಲ್ಲರೂ ಆಡಳಿತಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಆನಂತರ ಎಲ್ಲರೂ ಅವರವ್ರ ಮನೆಗಳಿಗೆ ಹಿಂತಿರುಗ್ತಾರೆ. ದಾರಿಯಲ್ಲಿ ಹೋಗ್ತಾ ನೆಜಮೊಟ್ಟು ತನ್ನ ಗೆಳತಿಯಾದ ನೆಫಿಸ್ ಜೊತೆಗೆ ಹೇಳ್ತಾಳೆ. ಅವಳು ಸ್ನೊಫ್ರುವಿನ ಹೆಂಡತಿ. ಸ್ನೊಫ್ರು, ಮೆನೆಪ್ಟ ಎಲ್ಲರೂ ಗೆಳೆಯರು. ನೋಡು, ಇವನು ನಾಯಕ ಆದರೂ ಕೂಡ ಒಂದು ಪೀಠ ಪಲ್ಲಕ್ಕಿನೂ ಇಲ್ಲ, ಕೊನೆಗೆ ಒಂದು ಪಾದರಕ್ಷೆನೂ ಇಲ್ಲ ನೋಡು ಅಂತೇಳಿ ಸ್ವಲ್ಪ ಅಸಮಾಧಾನದಿಂದಲೇ ಹೇಳ್ತಾಳೆ. ಸ್ನೊಫ್ರುಗೆ ಹೆಂಡತಿ ಸ್ವರ ಕೇಳಿಸ್ಬಿಟ್ಟು ಏನು ಅಂತ ಹೇಳಿದಾಗ ಏನೂ ಇಲ್ಲ ಅಂತ ನೆಜಮುಟ್ ಸುಮ್ಮನೆ ತಲೆ ತೆಗೆಸ್ತಾಳೆ. ಇನ್ನು ಮರುದಿನ ವಿಶೇಷ ಪೂಜೆ ಇರುತ್ತೆ. ವಿಶೇಷ ಪೂಜೆಯ ಸುದ್ದಿ ಎಲ್ಲ ಕಡೆ ಹಬ್ಬಿರುತ್ತೆ. ಬೆಳಗ್ಗೆ ಬಿಡುವಾಗಿದ್ದ 100 ಜನ ಮೆನೆಪ್ಟಾನ ತಂಡವನ್ನು ಹಿಂಬಲಿಸಿಕೊಂಡು ದೇವಮಂದಿರದ ಕಡೆಗೆ ಬರ್ತಾರೆ. ಅರ್ಚಕ ಮಂತ್ರದ ಉಚ್ಚಾರಣೆ ಮಾಡ್ತಾ ಇರ್ತಾನೆ. ಉಳಿದವರೆಲ್ಲ ಮೌನವಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಕೊನೆಯಲ್ಲಿ ಎಲ್ಲರಿಗೂ ಕೇಳಿಸೋ ಹಾಗೆ ಉಚ್ಚಕಂಠದಲ್ಲಿ ದೇವರನ್ನು ಅಪೆಟ್ ಕೇಳ್ಕೊಳ್ತಾನೆ. ಅಪೆಟ್ ಅಂದರೆ ಇಲ್ಲಿ ಅರ್ಚಕ ಅಥವಾ ಪುರೋಹಿತ ಅಂದ್ಬಿಟ್ಟು ಅವನು ಹೇಳ್ತಾ ಇರ್ತಾನೆ, ನೀರಾನೆ ಪ್ರಾಂತಕ್ಕೆ ಶುಭವನ್ನು ಕರುಣಿಸು, ಎಲ್ಲ ಪೀಡೆಗಳಿಂದಲೂ ಅದನ್ನು ಪಾರು ಮಾಡು, ರಕ್ಷಣೆ ಮಾಡು. ನೀಲ ನದಿಯಲ್ಲಿ ಮಹಾಪೂರ ಎಂದಿನ ಹಾಗೆ ಬರಲಿ, ಕೆರೆ ಬಾವಿಗಳಲ್ಲಿ ನೀರು ನಿಲ್ಲಲಿ, ಗೋಧಿ ಯವೆ ಸಾವೆ ಹೇರಳವಾಗಿ ಬೆಳೀಲಿ. ನಾಡಿನ ಈ ಮುಖಂಡರು ವಿನಮ್ರ ಭಕ್ತರಿವರು ಪರಂಪರಾಗತ ರೀತಿ ರಿವಾಜುಗಳು ಕಟ್ಟುಕಟ್ಟಳೆಗಳನ್ನು ಒಂದು ಸ್ವಲ್ಪನೂ ತಪ್ಪದೆ ಮುಂದುವರಿಸ್ತಾರೆ ಅಂತೆಲ್ಲ ಹೇಳಿಬಿಟ್ಟು ಮೆನೆಪ್ಟ ಕಡೆಗೆ ತಿರುಗ್ತಾನೆ. ಅಪೆಟ್ಟು ದೇವರಿಗೆ ಇಷ್ಟ ಆಗೋದೇನಾದರೂ ಹೇಳಿ ಅಂತ ಹೇಳ್ತಾನೆ. ಏನು ಹೇಳಬೇಕು ಅಂತ ಇವನು ಕೇಳಿದಾಗ, ಮಂದಿರದ ಶಾಲೆ, ಉಗ್ರಾಣ, ಅರ್ಚಕನ ವಸತಿ ಎಲ್ಲವನ್ನು ಕಟ್ಟಿಸ್ಕೊಡ್ತೀವಿ ಅಂತ ಹೇಳಬಹುದು ಅಂತ ಹೇಳ್ತಾನೆ. ಮೆನೆಪ್ಟ ಹತ್ತಿರದಲ್ಲೇ ಇದ್ದಂತಹ ಸ್ನೊಫ್ರು ಮತ್ತು ಸೆಬಕು ಕಡೆಗೆ ನೋಡ್ತಾನೆ. ಹಿರಿಯರ ಕಡೆಗೂ ಕೂಡ ದೃಷ್ಟಿ ಹಾಯಿಸ್ತಾನೆ. ಅವರೆಲ್ಲ ಭಕ್ತಿಯಿಂದ ತಲೆ ಬಗ್ಗಿಸಿ ನಿಂತಿರ್ತಾರೆ. ಆಗಲಿ, ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿಬಿಟ್ಟು ಮೆನೆಪ್ಟ ಹೇಳ್ತಾನೆ. ನಾಯಕನ ತಂಡದ ಸ್ತ್ರೀ ಪುರುಷರೆಲ್ಲರಿಗೂ ಕೂಡ ಅಪೆಟ್ಟು ಒಂದೊಂದು ಹಿಡಿ ಹೂವನ್ನು ಕೊಡ್ತಾನೆ. ಕಟಾಂಜನದ ಆಚೆ ನಿಂತಿದ್ದ 100 ಜನರಿಗೆ ಹಂಚಲಿಕ್ಕೆ ಹೂವನ್ನು ಕೂಡ ಕಳುಹಿಸಿ ಕೊಡ್ತಾನೆ. ಬಂದವ್ರ ಜೊತೆಗೆ ಅರ್ಚಕ 100 ಮಾರು ನಡೀತಾನೆ. ಅವರನ್ನು ಗೌರವದಿಂದ ಬೀಳ್ಕೊಡ್ತಾನೆ. ಇನ್ನು ನೆಫೆರುರ ಅಂದರೆ ಆ ರಾಜಗೃಹದಿಂದ ಬಿಡುಗಡೆಯಾಗಿದ್ದ ನೆಫೆರುರ ಅನ್ನೋ ಹೆಣ್ಮಗಳು ಕನ್ಯೆಯಾಗಿದ್ದಾಗಲೇ ಅವಳನ್ನು ಪಡಿಬೇಕು ಅಂತ ಅಪೆಟ್ ಯತ್ನ ಮಾಡಿರ್ತಾನೆ. ಸ್ತ್ರೀಗೆ ದೇವಸೇವೆನೇ ಭೂಷಣ ಅಂತ ಹೇಳ್ಬಿಟ್ಟು ನೆಫೆರುರಾಳ ತಾಯಿ ಜೊತೆಗೆ ಅವನು ವಾದ ಮಾಡಿರ್ತಾನೆ. ಆದರೆ ಆ ತಾಯಿಗೆ ನೆಫೆರುರ ಪೆರೋನ ರಾಣಿವಾಸ ಸೇರಬೇಕು ಅನ್ನೋ ಒಂದು ಆಸೆ ಇರುತ್ತೆ. ತಾನೇ ರಾಜಧಾನಿಗೆ ಮಗಳನ್ನು ಕರ್ಕೊಂಡು ಪೆರೋನಿಗೆ ಅವಳನ್ನು ಒಪ್ಪಿಸ್ಬೇಕು ಅನ್ನೋ ಯೋಚನೆ ಕೂಡ ಇರುತ್ತೆ. ಆದರೆ ಪ್ರಾಂತ್ಯಪಾಲ ಗೇಬು ಒಪ್ಪೋದಿಲ್ಲ. ಒಂದೇ ಸಲ ನಕ್ಷತ್ರ ಪುಂಜಕ್ಕೆ ಕೈ ಹಾಕಬೇಡ, ನೀನು 50 ದಬೆನ್ ಬಂಗಾರ ಕೊಡ್ತೀವಿ, ಹುಡುಗಿನ ನಮಗೆ ಒಪ್ಪಿಸು ಅಂತ ಹೇಳಿರ್ತಾನೆ. ಅಂದರೆ ಇಲ್ಲಿ ನಕ್ಷತ್ರ ಪುಂಜ ಅಂದರೆ ಪೆರೋಗೆ ಕೊಡದೆ ನಮಗೆ ಅವಳನ್ನು ಒಪ್ಪಿಸು ಅಂತ ಹೇಳಿಬಿಟ್ಟು ಅಲ್ಲಿಯ ಪ್ರಾಂತ್ಯಪಾಲನಾಗಿದ್ದ ಗೇಬು ಹೇಳಿರ್ತಾನೆ. ಈ ಥರ ನೆಫ್ರೂರ ರಾಜಗೃಹದ ದಾಸಿ ಆಗಿರ್ತಾಳೆ. ರಾಜಗೃಹದ ದಾಸಿ ಅಂದರೆ ಎಲ್ಲರಿಗೂ ಅವಳು ದಾಸಿ ಇದ್ದ ಹಾಗೇನೆ. ಯಾರಿಗೆ ಬೇಕಾದಾಗ ಅವಳು ಅವ್ರ ಹತ್ರ ಹೋಗಬೇಕಾಗಿರುತ್ತೆ. ಅಪ್ಪಟ್ಟಿಗೆ ಒಂದು ರೀತಿ ಸಿಟ್ಟು ಬಂದಿರುತ್ತೆ. ಏಕೆಂದರೆ ಹಿಂದಿನ ದಿನ ಮೆನೆಪ್ಟ ಈ ದಾಸಿಯರೆಲ್ಲರನ್ನು ವಿಮುಕ್ತಗೊಳಿಸಿರ್ತಾನೆ. ಅದರ ಅಗತ್ಯ ಏನಿತ್ತು? ಅವರನ್ನೆಲ್ಲ ಮಂದಿರಕ್ಕೆ ಕೊಡಬಹುದಾಗಿತ್ತು. ಈ ಹೊಸ ವಾತಾವರಣದಲ್ಲಿ ಬಿಟ್ಟು ದುಡಿಮೆಗೆ ಜನ ಸಿಗೋದುಂಟಾ? ವಸತಿಗೋಸ್ಕರ, ಶಾಲೆಗೋಸ್ಕರ ಕಟ್ಟಡಗಳಾದರೂ ಆಗ್ತಾ ಇದೆಯಲ್ಲ ಸದ್ಯ, ನೋಡಬೇಕು ಅಂತ ಅಂದ್ಕೊಳ್ತಾನೆ. ಅಂದರೆ ಅವನಿಗೆ ತನಗೆ ನೆಫ್ರೂರ ದಕ್ಕತಾ ಇಲ್ಲ ಅನ್ನೋ ಒಂದು ಅಸಮಾಧಾನ ಕೂಡ ಇರುತ್ತೆ. ಈ ಸಲದ ಕಂದಾಯ ವಸೂಲಿಯಲ್ಲಿ ಮಂದಿರದ ಕಣಜಕ್ಕೆ ಎಷ್ಟು ಒಪ್ಪಿಸ್ತಾರೋ ನೋಡಬೇಕು. ಇಪ್ಪಿಯವರು ನೋಡಿದ್ರೆ ಸುರೆ ಕುಡಿದ ಕಪಿ ಹಾಗೆ ಕುಣಿತಾ ಇದ್ದಾನೆ. ತಾನು ಮದುವೆ ಆಗದೆ ಇದ್ದಿದ್ರೆ ಹಿರಿಯ ಅರ್ಚಕ ಆಗಬಹುದಾಗಿತ್ತು. ಲೌಕಿಕದ ಉರುಳಿಗೆ ತಲೆ ಒಡ್ಡಿ ಬರೀ ದೇವಸೇವಕ ಆಗಿದ್ದೀನಿ. ಇನ್ನು ನನ್ನ ಮಗನಾದರೂ ಮೇಲಣ ಶ್ರೇಣಿಗೆ ಏರೋ ಹಾಗೆ ಮಾಡಬೇಕು. ಅವನ ತಾಯಿ ಆದಷ್ಟು ಬೇಗ ಮುದುಕಿ ಆಗುವಷ್ಟರಲ್ಲಿ ಅವಳಿಗೆ ಒಂದು ಸರಿಯಾದ ಜೊತೆಯನ್ನು ತರಬೇಕು. ಮಗನನ್ನು ಮುದ್ದು ಮಾಡಿ ಕೆಡಿಸದೇ ಇರೋ ಹಾಗೆ ತಾನು ನೋಡ್ಕೋಬೇಕು. ಇವನ ಶಿಕ್ಷಣದ ಕಡೆಗೆ ತಾನು ಗಮನ ಹರಿಸ್ಬೇಕು. ಶಾಲಾ ಕಟ್ಟಡದಲ್ಲಿ ಇವನಿಂದಲೇ ಅಧ್ಯಾಪನ ಆಗೋ ಹಾಗೆ ಮಾಡಬೇಕು. ಈ ಥರ ತನ್ನ ಸ್ವಂತ ಚಿಂತೆಯನ್ನು ಮಾಡ್ಕೊತ ಅಪೆಟ್ ಮಂದಿರದ ಹತ್ರ ಹೊರಟಿರ್ತಾನೆ. ಆ ತಂದೆಯ ಹಿಂದೆನೇ ಮಗನೂ ಕೂಡ ಇರ್ತಾನೆ.
ಅಪೆಟ್ ಮಗನನ್ನು ಕೇಳ್ತಾನೆ, ಬರ್ತಾ ಇದೆಯೇನೋ ಅಂದಾಗ, ಹ್ಞೂ ಬರ್ತಾ ಇದ್ದೀನಿ ಅಂತ ಆ ಹುಡುಗ ಹೇಳ್ತಾನೆ. ನೋಡು, ಕೀಳು ಹುಡುಗರ ಜೊತೆಗೆ ಗೋಲಿ ಆಟ ಆಡ್ತಾ ಕಾಲ ಕಳಿಬೇಡ, ಲಿಪಿ ಸುರುಳಿ ಹಿಡ್ಕೊಂಡು ಪಾಠಕ್ಕೆ ಕೂತ್ಕೋ ಅಂತ ಹೇಳಿದಾಗ, ಹ್ಞೂ ಅಂತ ಆ ಹುಡುಗ ಹೇಳ್ತಾನೆ. ಸರಿ, ಪೆರೋ ಮೆರಿಕರ ತನ್ನ ಮಗನಿಗೆ ನೀಡಿದ ಉಪದೇಶ ಏನು ಅಂತ ಕೇಳಿದಾಗ ಹುಡುಗನಿಗೆ ಪೇಚಾಗುತ್ತೆ, ಮರೆತು ಹೋಗಿರುತ್ತೆ, ಏನು ಹೇಳಬೇಕು ಗೊತ್ತಾಗಲ್ಲ. ಅಪೆಟ್ ಗುಡುಗ್ತಾನೆ, ಮರೆತು ಬಿಟ್ಟು ಕತ್ತೆ, ಶ್ರೀಮಂತನ ಮಗ ಬಡವನ ಮಗ ಅಂತ ವ್ಯತ್ಯಾಸ ಮಾಡಬೇಡ, ಕೈಗಳ ದುಡಿಮೆ ನೋಡಿಕೊಂಡು ನೇಮಿಸ್ಕೋ ಅಂತ ಹೇಳಿಬಿಟ್ಟು ಪೆರೋ ಮೆರಿಕರ ತನ್ನ ಮಗನಿಗೆ ಹೇಳಿರ್ತಾನೆ. ಈಗ ಅದನ್ನು ಹೇಳು ಅಂತ ಹೇಳಿದಾಗ ಆ ಹುಡುಗ ಅದನ್ನು ಮತ್ತೆ ಹೇಳಕ್ಕೆ ಶುರು ಮಾಡ್ತಾನೆ. ಶ್ರೀಮಂತನ ಮಗ ಬಡವನ ಮಗ ಅಂತ ವ್ಯತ್ಯಾಸ ಮಾಡಬೇಡ, ಯಾರ ಜೊತೆ ಬೇಕಾದರೂ ನಾನು ಗೋಲಿ ಆಡಬಹುದು ಅಲ್ವೇನಪ್ಪ ಅಂತ ಕೇಳಿದಾಗ, ಅಯ್ಯೋ ಕತ್ತೆ, ಪೆರೋ ಮೆರಿಕರನ ಮಗ ಗೋಲಿ ಆಡಲಿಲ್ಲ, ರಾಜ್ಯ ಆಳ್ದ, ಗೊತ್ತಾಯ್ತಾ ಅಂದಾಗ ಇವನು ಹ್ಞೂ ಅಂತ ಹೇಳ್ತಾನೆ. ತಂದೆ ಮಗ ಮಂದಿರದ ಆವರಣಕ್ಕೆ ಬರ್ತಾರೆ. ಆ ಅರ್ಚಕನ ಹೆಂಡತಿ ಛೇಡಿಸ್ತಾಳೆ, ನೈವೇದ್ಯ ಎಲ್ಲ ಆರು ಹೋಯ್ತು, ದೇವರು ಕೊಟ್ಟರು ಬಿಸಿ ಬಿಸಿ ತಿನ್ನೋಕ್ಕೆ ಯೋಗ್ಯತೆ ಬೇಕಲ್ಲ, ನಿಮಗೆಲ್ಲಿದೆ ಆ ಯೋಗ್ಯತೆ, ನಡೀರಿ ಒಳಗೆ ಅಂತ ಗಂಡ ಮತ್ತು ಮಗನನ್ನು ಗದರಿಸಿ ಒಳಗಡೆಗೆ ಕರ್ಕೊಂಡು ಹೋಗ್ತಾಳೆ. ಇನ್ನು ಈ ನೀರಾನೆ ಪ್ರಾಂತ್ಯದಲ್ಲಿ ಹೊಸ ಜೀವನ ಕ್ರಮ ಪ್ರಾರಂಭ ಆಗತ್ತೆ. ಎಲ್ಲ ಬಗೆಯ ಜನರನ್ನು ಅದು ಆವರಿಸ್ಕೊಳ್ಳುತ್ತೆ. ಕಂದಾಯ ವಸೂಲಿ ಕೆಲಸಕ್ಕೋಸ್ಕರ ಹಲವಾರು ಜನ ನೇಮಕಗೊಳ್ತಾರೆ. ಅವರ ತಂಡಗಳಿಗೆ ಮುಖ್ಯಸ್ಥರನ್ನು ಮತ್ತು ಕಾಪೀರುಗಳು ಅಂದರೆ ಮೇಸ್ತ್ರಿಗಳ ಥರ, ಅವರನ್ನು ನೆಮ್ನ ಹೋಟಪ್ ಗೊತ್ತು ಮಾಡ್ತಾನೆ. ಸ್ವಲ್ಪ ಹೊತ್ತು ತಾನು ಕೂಡ ಅವ್ರ ಜೊತೆ ಇದ್ದು ವಸೂಲಿಯ ಕಾರ್ಯವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸಿಕೊಡ್ತಾನೆ. ಪ್ರತಿದಿನ ಮಧ್ಯಾಹ್ನ ಆ ಕತ್ತೆಗಳ ಮೇಲೆ ಚೀಲಗಳಲ್ಲಿ ಧಾನ್ಯ ರಾಜಗೃಹಕ್ಕೆ ಬರೋಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ ಕಂದಾಯ ಸಲ್ಲಿಸಿದವರು ತಮ್ಮ ತಮ್ಮ ಪಾಲಿನ ಧಾನ್ಯವನ್ನು ಕತ್ತೆಗಳ ಮೇಲೆ ಮೂಟೆಗಳಲ್ಲಿ ಕಟ್ಟಿ ರಾಜಗೃಹಕ್ಕೆ ಕರ್ಕೊಂಡು ಬರ್ತಾ ಇರ್ತಾರೆ. ಕಂದಾಯ ಸಲ್ಲಿಸಿದವರ ಹೆಸರು ಮತ್ತು ಅವರು ಎಷ್ಟು ಧಾನ್ಯವನ್ನು ಕೊಟ್ಟಿದ್ದಾರೆ ಅನ್ನೋ ಅಳತೆಯ ಇವೆಲ್ಲವನ್ನು ಎಪಿಯುವರು ಬರೆದು ಇಡ್ತಾ ಇರ್ತಾನೆ. ಅಂದರೆ ಪ್ರತಿಯೊಂದು ಕ್ರಮಬದ್ಧವಾಗಿರುತ್ತೆ, ಶಿಸ್ತುಬದ್ಧವಾಗಿರುತ್ತೆ. ಒಂದು ಕಡೆ ಕಂದಾಯ ವಸೂಲಿ ನಡೀತಾ ಇದ್ದರೆ ಮತ್ತೊಂದು ಕಡೆ ಊರಿಗೆ ನೀರು ಪೂರೈಕೆ ಆಗೋ ನದಿ ದಡದ ಬಾವಿಯಿಂದ ಕಾಲುವೆಗಳಿಂದ ಹೂಳೆತ್ತೋ ಕೆಲಸ ಪ್ರಾರಂಭ ಆಗಿರುತ್ತೆ. ಅಲ್ಲಿ ಸುಮಾರು 200-300 ಜನ ದುಡಿತಾ ಇರ್ತಾರೆ. ಬೆಳಗ್ಗೆ ಪ್ರತಿಯೊಬ್ಬರು ರಾಜಗೃಹಕ್ಕೆ ಹೋಗಿ ಇಪಿಯುವರ್ಗೆ ಹೆಸರನ್ನು ಕೊಟ್ಟು ಕೆಲಸಕ್ಕೆ ಹೋಗ್ತಾ ಇರ್ತಾರೆ. 18-20 ಜನರ ತಂಡ ಹೋಗ್ತಾ ಇರುತ್ತೆ. ಸಂಜೆ ರಾಜಗೃಹದಲ್ಲಿ ಅವರಿಗೆ ಧಾನ್ಯ ಮತ್ತು ಎಣ್ಣೆ ವಿತರಣೆ ಇದು ಅವರು ಮಾಡಿರೋ ಕೆಲಸಕ್ಕೆ ತಕ್ಕ ಹಾಗೆ ದೊರೀತಾ ಇರುತ್ತೆ. 10 ದಿನಗಳಿಗೆ ಒಂದು ಸಲ ರಜಾ ಸಿಗ್ತಾ ಇರುತ್ತೆ. ಮುಖ್ಯ ಬೀದಿಯ ಪಕ್ಕದಲ್ಲಿ, ಅಡ್ಡ ರಸ್ತೆಗಳ ಪಕ್ಕಗಳಲ್ಲಿ, ಮನೆಗಳ ಹತ್ರನೂ ನೀರು ಹರಿಯೋಕ್ಕೆ ಪ್ರಾರಂಭ ಆಗುತ್ತೆ. ಜನರಲ್ಲಿ ಸಂಭ್ರಮ ತುಂಬಿ ತುಳುಕುತ್ತೆ. ಗ್ರಾಮಾಂತರ ಪ್ರದೇಶಗಳಲ್ಲೂ ಕೂಡ ಕಂದಾಯ ವಸೂಲಿ ಕಾರ್ಯಕ್ರಮ ಶುರು ಆಗುತ್ತೆ. ಅಲ್ಲೂ ಕೂಡ ಕೆಟ್ಟು ಹೋಗಿದ್ದ ರಸ್ತೆಗಳನ್ನು ಸರಿ ಮಾಡೋದು, ಹೊಸವನ್ನು ನಿರ್ಮಾಣ ಮಾಡೋದು, ಈ ಕಾರ್ಯ ಕೂಡ ನೆರವೇರುತ್ತೆ. ಮೆನೆಪ್ಟಾನ್ ಜೊತೆಗೆ ಅಬುಟು ಯಾತ್ರೆಗೆ ಬಂದಿದ್ದ ಎಷ್ಟೋ ಜನ ಯಾತ್ರಿಕರೆಲ್ಲರಿಗೂ ಕೂಡ ತುಂಬ ಆಸಕ್ತಿ ಈ ಕೆಲಸದಲ್ಲಿರುತ್ತೆ. ಏಕೆಂದರೆ ಪ್ರತಿಯೊಬ್ಬರ ಹಳ್ಳಿಗಳಿಗೂ ಕೂಡ ಮೆನೆಪ್ಟಾ ಮತ್ತು ಅವನ ತಂಡ ಹೋಗ್ತಾ ಇರುತ್ತೆ. ಅಲ್ಲಿ ಎಲ್ಲ ಸುಧಾರಣೆಗಳನ್ನು ಮಾಡ್ತಾ ಇರುತ್ತೆ. ಎಲ್ಲ ಕಡೆನೂ 10ರಲ್ಲೊಂದು ಭಾಗ ಕಂದಾಯ ದೊರೀತಾ ಇರೋದಿಲ್ಲ. ಏಕೆಂದರೆ ಕಾಳು ಇಲ್ಲದೆ ಇರೋರು, ಕಷ್ಟಕ್ಕೆ ಒಳಗಾಗಿರೋರಿಗೆ ವಿನಾಯಿತಿ ಕೊಡ್ತಾ ಇರ್ತಾರೆ. ನಮಗೆ ನಾವೇ ರಾಜರಾದರೂ ಕೂಡ ಕಂದಾಯ ತಪ್ಪಲಿಲ್ಲ ಅಂದ್ಬಿಟ್ಟು ಎಷ್ಟೊಂದು ಜನ ಕುಚೇಷ್ಟೆ ಮಾತು ಕೂಡ ಆಡ್ತಾ ಇರ್ತಾರೆ. ಆದರೆ ಮೆನೆಪ್ಟಾವರೆಗೂ ಆ ದೂರನ್ನು ತರೋಕೆ ಯಾರಿಗೂ ಧೈರ್ಯ ಇರೋದಿಲ್ಲ. ಇನ್ನು ಈ ನಮ್ಮ ನಾಯಕ ಮೆನೆಪ್ಟಾ ದಿನಪ್ರತಿ ಬೆಳಗ್ಗೆ ರಾಜಗೃಹಕ್ಕೆ ಹೋಗಿ ಮಧ್ಯಾಹ್ನದವರೆಗೂ ಅಲ್ಲಿರ್ತಿದ್ದ. ದಿನ ಬಿಟ್ಟು ದಿನ ಸ್ನೋಫ್ರು ಅಥವಾ ಸೆಬೆಕು ಬರ್ತಾ ಇದ್ರು. ತಿಂಗಳಿಗೊಂದ್ಸಲ ಹಿರಿಯರ ಸಮಿತಿ ಕೂಡ ಸೇರ್ತಾ ಇತ್ತು. ಹಿರಿಯರು ಪ್ರಾಂತ್ಯಗಳಲ್ಲಿ ಸಂಚರಿಸಿ ಗ್ರಾಮ ಸಮಿತಿಗಳನ್ನು ರಚಿಸಿ ಬಂದಿರ್ತಾರೆ. ತನ್ನ ಪಾಲಿನ ಕಂದಾಯವನ್ನು ಕೂಡ ಈ ಮೆನೆಪ್ಟ ಸಂದಾಯ ಮಾಡಿರ್ತಾನೆ. ಮಹಾಪೂರ್ವವನ್ನು ಎದುರು ನೋಡ್ತಾ ಹೊಲಗಳು ಒಣಗಿ ಹೋಗಿರುತ್ತವೆ. ಆದರೆ ಒಳಗಡೆ ಇದ್ದ ಕಾಲುವೆಗಳಲ್ಲಿ ನೀರು ಹರಿತಾ ಇದ್ದಿದ್ದರಿಂದ ಅಲ್ಲಿ ಹಸಿರಿಗೆ ಯಾವುದೇ ಅಭಾವ ಇರೋದಿಲ್ಲ. ಮಹಾದ್ವಾರದ ಹೊರಗಡೆ ಮಗ್ಗುಲಲ್ಲಿ ನೆಟ್ಟಿದ್ದ ತಾಳೆ ದಿಮ್ಮಿಯನ್ನು ದಿನ ಯಾರಾದರೂ ಬಂದು ಹೂಗಳಿಂದ ಸಿಂಗಾರ ಮಾಡ್ತಾ ಇರ್ತಾರೆ. ಇದರಲ್ಲಿ ಆಸಕ್ತಿ ತೋರೋ ಜನರ ಹೆಸರುಗಳ ಪಟ್ಟಿಯನ್ನು ಇಪಿಯುವರ್ ಸಿದ್ಧ ಮಾಡಿರ್ತಾನೆ. ಅವರೆಲ್ಲ ಸರದಿಯಾಗಿ ಈ ತಾಳೆ ದಿಮ್ಮಿಯನ್ನು ಅಲಂಕರಣ ಮಾಡೋ
ಯೋಜನೆಯನ್ನು ನೆಮ್ಹೋಟೆಪ್ ರೂಪ ಮಾಡಿರ್ತಾನೆ. ಇನ್ನು ರಾಜ್ಯಪಾಲ ಮರಳಬಹುದು, ದಂಡಿನ ಜೊತೆಗೆ ಕಂದಾಯ ಅಧಿಕಾರಿಗಳು ಬರಬಹುದು ಅನ್ನೋ ಒಂದು ಆತಂಕ ಹಲವರನ್ನ ಮೊದಲು ಬಾಧಿಸ್ತಾ ಇರುತ್ತೆ. ಆದರೆ ದಿನ ಕಳೀತಾ ಆ ಭೀತಿನೂ ದೂರ ಆಗುತ್ತೆ. ಕಂದಾಯ ಅರ್ಧದಷ್ಟು ಕಡಿಮೆ ಆಗಿದ್ದರಿಂದ ಎಷ್ಟೋ ಸಂಸಾರಗಳಲ್ಲಿ ಹೆಚ್ಚುವರಿ ಧಾನ್ಯ ಉಳ್ಕೊಳ್ಳೋಕ್ಕೆ ಪ್ರಾರಂಭ ಆಗುತ್ತೆ. ಅದನ್ನು ಬಳಸಿ ಅಗತ್ಯ ಇರೋ ಬೇರೆ ಸಾಮಗ್ರಿಗಳನ್ನು ಕೂಡ ಅವರು ಕೊಂಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಏಕೆಂದರೆ ಆಗಿನ ಕಾಲದಲ್ಲಿ ಅಲ್ಲೆಲ್ಲ ದುಡ್ಡು ಅನ್ನೋದು ಇರಲಿಲ್ಲ, ಅದರ ಬದಲು ವಿನಿಮಯ ಇತ್ತು. ಸಾಮಾನುಗಳು, ತಮ್ಮಲ್ಲಿರೋ ಸಾಮಾನುಗಳನ್ನ ಕೊಟ್ಟು ತಮಗೆ ಬೇಕಿದ್ದ ಸಾಮಾನನ್ನು ಕೊಂಡ್ಕೋಬಹುದಾಗಿತ್ತು. ಇನ್ನು ಊರಿನ ಮೋಚಿ ಅಂದರೆ ಚಮ್ಮಾರ ಅಥವಾ ಚರ್ಮದ ಕೆಲಸ ಅಥವಾ ಚಪ್ಪಲಿ ಕೆಲಸ ಮಾಡ್ತಕ್ಕಂಥವನು, ಅವನು ಕೂಡ ಈ 3-4 ತಿಂಗಳಲ್ಲಿ 100 ಜೊತೆ ಜೊಂಡಿನ ಪಾದರಕ್ಷೆಗಳನ್ನು ಮಾಡ್ತಾನೆ. ಇದರ ಜೊತೆಗೆ ಬಡಗಿ ಅಂದರೆ ಕಾರ್ಪೆಂಟರ್ ಸೆತ್ನಾಗೂ ಕೂಡ ಬಿಡುವಿಲ್ಲದ ಕೆಲಸ ಇರುತ್ತೆ. 100ಕ್ಕೂ ಹೆಚ್ಚು 3 ಕಾಲುಗಳ ಪೀಠಗಳನ್ನು ಅವನು ಮತ್ತು ಅವನ ಶಿಷ್ಯರು ತಯಾರು ಮಾಡ್ತಾರೆ. ಸಂದೂಕುಗಳು, ಪೆಟಾರಿಕೆಗಳು ಅಂದರೆ ಪೆಟ್ಟಿಗೆಗಳಿಗೂ ಕೂಡ ಬೇಡಿಕೆ ಬರೋಕ್ಕೆ ಶುರು ಆಗುತ್ತೆ. ಇನ್ನು ನೇಕಾರರು ಬಟ್ಟೆಗಳನ್ನು ನೇಯ್ದು ಮಾರ್ತಾರೆ. ಆ ಗಲಾಟೆಯಲ್ಲಿ ಸತ್ತಂತಹ ಅನ್ಬುವಿನ ವಿಧವೆ ಮತ್ತು ಆಕೆ ಹಿರಿಮಗ ಕೂಡ ಮೊದಲಿನ ಹಾಗೆ ತಮ್ಮ ಮಗ್ಗವನ್ನು ನಡೆಸೋಕ್ಕೆ ಪ್ರಾರಂಭ ಮಾಡ್ತಾರೆ. ನೇಯ್ದ ಬಟ್ಟೆಗೆ ಪ್ರತಿಯಾಗಿ ಸಾಕಷ್ಟು ಧಾನ್ಯ ಬಂದಿದ್ದರಿಂದ ಅವರು ಕೂಡ ಬೇಗ ಸ್ವಾವಲಂಬಿಗಳಾಗ್ತಾರೆ. ಇನ್ನು ಸ್ನೊಫ್ರುವಿನ ಹತ್ತಿರಕ್ಕೆ ಶಿಷ್ಯವೃತ್ತಿಗೆ ಎಳೆಯರು ಹೆಚ್ಚಾಗಿ ಬರ್ತಾರೆ. ಮರದ ಮೂರ್ತಿಗಳು, ಆಟಿಕೆಗಳು ಅಧಿಕ ಸಂಖ್ಯೆಯಲ್ಲಿ ಸಿದ್ಧ ಆಗುತ್ತೆ. ಪೈಪರಸ್ನಿಂದ ಪುಟ್ಟ ದೋಣಿಗಳನ್ನು ನಿರ್ಮಿಸುವಂತಹ ಒಂದು ತಂಡ ಆ ಊರಲ್ಲಿರುತ್ತೆ. ನದಿನಲ್ಲಿ ಬೇಟೆಗೆ ಅಥವಾ ವಿಹಾರಕ್ಕೆ ಬಳಸೋ ದೋಣಿ ಅದು. ಕೊಳ್ಳೋರು ಯಾರೂ ಇಲ್ಲದೆ ಆ ವೃತ್ತಿ ಮೂಲೆ ಗುಂಪಾಗಿರುತ್ತೆ. ಆ ಜನ ಕಲ್ಲಿನ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ. ಈಗ ಆ ಥರದ ದೋಣಿ ಕಟ್ಟೋಕ್ಕೆ ಜನವು ಅಪೇಕ್ಷೆ ಪಟ್ಟಿದ್ರಿಂದ ಪೈಪರಸ್ ದೋಣಿ ನಿರ್ಮಾಣದ ಕಡೆ ಪರಂಪರಾಗತ ವೃತ್ತಿ ಮತ್ತೆ ಚೇತರಿಸ್ಕೊಳ್ತಾ ಹೋಗುತ್ತೆ. ಅಂತಹ ದೋಣಿಗಳಲ್ಲಿ ಜನ ನೀರು ಗಿಡಗಳ ಮಧ್ಯೆ ಸಾಗಿ ಕೈಕೋಲನ್ನು ಎಸೆದು ಕಾಡು ಕೋಳಿಗಳನ್ನು ಬೇಟೆ ಆಡ್ತಿರ್ತಾರೆ. ಬಾತುಕೋಳಿಗಳನ್ನು, ಕೊಕ್ಕರೆಗಳನ್ನು ಸೆರೆ ಹಿಡಿದು ತರ್ತಾ ಇರ್ತಾರೆ. ಒಳ್ಳೆಯ ಆಹಾರ ಆಗೋ ಹಾಗೆ ಕಾಳು ನುಚ್ಚು ನೀಡಿ ಚೆನ್ನಾಗಿ ಬೆಳೆಸ್ತಾ ಇರ್ತಾರೆ. ಇನ್ನು ಅನೇಕ ಬಡವರ ಮನೆಗಳು ಹಳೆಯದಾಗಿ ಕುಸಿಯೋ ಸ್ಥಿತಿಯಲ್ಲಿ ಇರುತ್ತವೆ. ಅಂತಹ ಮನೆಗಳಿಗೆ ಆಧಾರ ಕೊಡೋಕ್ಕೆ ಅಂದ್ಬಿಟ್ಟು ರಾಜಗೃಹದ ವೆಚ್ಚದಲ್ಲಿ ತಾಳೆ ಮರಗಳ ತೊಲೆಯನ್ನು ಕೊಡಿಸ್ತಾರೆ. ರಾಜಗೃಹದ ಸುತ್ತ ಇದ್ದ ಪ್ರಾಕಾರವನ್ನು ಅಂದರೆ ಕಾಂಪೌಂಡನ್ನು ಕೆಡು ಹಾಕ್ತಾರೆ. ಯಾಕೆ ಅಂತ ಜನ ಎಲ್ಲ ಕೇಳಿದಾಗ, ಜನರಿಗೆ ಕಾಣಿಸ್ದೇ ಇರೋ ಹಾಗೆ ಯಾವ ರಹಸ್ಯ ಕಾರ್ಯನೂ ಇಲ್ಲಿ ನಡೆಯೋಲ್ಲ, ಅಂದಮೇಲೆ ನಿಮ್ಮಲ್ಲಿ ಗೋಡೆ ಮಧ್ಯೆ ಯಾಕೆ ಬರಬೇಕು ಅಂತ ಮೆನೆಪ್ಟ ಅವರಿಗೆ ಉತ್ತರ ಕೊಡ್ತಾನೆ. ಇದರಿಂದ ಜನಕ್ಕೆಲ್ಲರಿಗೂ ಕೂಡ ತುಂಬ ಸಂತೋಷ ಆಗುತ್ತೆ. ಮಹಾದ್ವಾರದ ಚೌಕಟ್ಟನ್ನು ಕಿತ್ತು ಹಿಂಬದಿಯಲ್ಲಿದ್ದ ಉಗ್ರಾಣದಲ್ಲಿ ಇಡ್ತಾರೆ. ಇನ್ನು ಈ ಇಪ್ಯುವರ್ಗೆ ಒಬ್ಬ ತಾಯಿ ಇರ್ತಾಳೆ, ಅವಿವಾಹಿತೆಯಾಗಿ ಉಳಿದಿದ್ದ ತಂಗಿ ಇರ್ತಾಳೆ, ಹೆಂಡತಿ, ಒಬ್ಬಳು ಮಗಳು, ಇಷ್ಟು ಜನ ಇರ್ತಾರೆ. ಇವರೆಲ್ಲ ಇರೋ ಒಂದು ಪುಟ್ಟ ಸಂಸಾರ ಇಪ್ಯುವರ್ದು ಅಂದರೆ ಲಿಪಿಕಾರಣದು. ಅವನು ಹಿಂಭಾಗದಲ್ಲಿದ್ದ ಕೆಳಗಿನ 2 ಕೊಠಡಿಗಳಲ್ಲಿ ತನ್ನ ಮನೆಯನ್ನಾಗಿ ಮಾಡಿಕೊಳ್ತಾನೆ. ಅವನ ಸಂಸಾರ ಅಲ್ಲಿ ಬೀಡ್ಬಿಡುತ್ತೆ. ನೆಫರೂರ ಒಂದು ದಿನ ಪ್ರಾಂತಪಾಲ ಗೇಬುವಿನ ಮತ್ತು ಅವನ ಸಂಸಾರದ ಪೆಟಾರಿ ಸೊತ್ತುಗಳು ಯಾವುದು ಅಂತ ತೋರಿಸ್ಕೊಡ್ತಾಳೆ. ಅವನ್ನ ಬೇರೆ 2 ಪೆಟಾರಿಗಳಲ್ಲಿ ಇಟ್ಟು ಮುದ್ರೆ ಒತ್ತಿ ಉಗ್ರಾಣಕ್ಕೆ ಸಾಗಿಸ್ತಾರೆ. ಅವರ ವಾಸದ ಕೊಠಡಿಯಲ್ಲಿ ಇದ್ದಂತಹ ಹೊಸ ಆಡಳಿತ ದಾಖಲೆ ಪತ್ರಗಳನ್ನು ಜೋಡಿಸಿಡ್ತಾರೆ. ಇನ್ನು ಅಲ್ಲಿಂದ ಬಿಡುಗಡೆಯಾಗಿದ್ದ ದಾಸಿಯರಲ್ಲಿ 3 ಜನಕ್ಕೆ ಮದುವೆ ಆಗುತ್ತೆ. 2 ಅಲ್ಲೇ ಇಲ್ಲಿ ಕೆಲಸಕ್ಕೆ ಹೋಗ್ತಾರೆ. ನೆಫರೂರ ಮಾತ್ರ ಎಲ್ಲೂ ಹೋಗೋದಿಲ್ಲ. ಅವಳನ್ನು ನೋಡಿದಾಗ ಏನೋ ಸಂಕಟ ಅನಿಸಿ ಇಪ್ಯುವರ್ ಕೇಳ್ತಾನೆ, ನೀನೇನು ಮಾಡ್ತೀಯಾ ಅಂತ ಕೇಳಿದಾಗ, ನೀನೇನು ಲಿಪಿಕಾರ ಅಯ್ಯ, ನೀನೀಗ ದೊಡ್ಡ ಮನುಷ್ಯ, ಸಂಸಾರ ಸಮೇತ ರಾಜಗೃಹ ಸೇರಿದೀಯಾ ಅಂತೇಳಿ ಹೇಳ್ತಾಳೆ. ಏಕೆಂದರೆ ಅವಳಿಗೆ ಇಪ್ಯುವರ್ ಜೊತೆಗೆ ತುಂಬ ಮಾತಿನ ಸಲಿಗೆ ಇರುತ್ತೆ. ನೀನು ಇಲ್ಲೇ ಇದ್ಬಿಡ್ಬೋದಾಗಿತ್ತು ಅಂಥೇಳಿ ಹೇಳ್ತಾನೆ ಅವನು. ನವರು ಮಾತು ಬಿಟ್ಟುಬಿಡು, ನಿನ್ನ ತಾಯಿ, ಹೆಂಡತಿ, ತಂಗಿ, ಮಗಳು ಎಲ್ಲ ಸುಮ್ಮನಿರ್ತಾರ ನಾನು ಇಲ್ಲಿ ಬಂದರೆ ಅಂತ ಅವಳು ನಗ್ತಾಳೆ. ವಾಸಕ್ಕೆ ಮನೆ ನೋಡ್ಕೊಂಡಿದ್ಯಾ ಅಂತ ಇಪ್ಯುವರ್ ಕೇಳ್ತಾನೆ. ಮುದಿ ತಾಯಿ ಹುಡುಕೊಂಡು ಬಂದಿದ್ದಾಳೆ. ಕುಡ್ದು 50 ದಬೆನ್ ಬಂಗಾರನೂ ಮುಗಿದೋಯ್ತು. ಒಟ್ಟಿಗೆ ಮನೆ ಮಾಡ್ಕೊಂಡಿದ್ದೀವಿ, ಕುಣಿತದ ಮನೆ. ಯಾವಾಗಾದರೂ ಬೇಜಾರಾದಾಗ ನೀನು ಬಾ ಅಂತ ಹೇಳ್ತಾಳವಳು. ಅವಳು ಕಣ್ಣಲ್ಲಿ ಹನಿ ತುಂಬಿದ್ದನ್ನು ನೋಡಿ ಇಪ್ಯುವರ್ಗೂ ಕೂಡ ದುಃಖ ಆಗುತ್ತೆ. ನಿಧಾನವಾಗಿ ಅವನಂತಾನೆ,
ನಾನು ದೊಡ್ಡ ಮನುಷ್ಯ ಅಂತೀಯಲ್ಲ ನೆಫ್ರೂರ, ಅದು ಸರಿಯಲ್ಲ. ನಿಜವಾದ ದೊಡ್ಡ ಮನುಷ್ಯ ಅಂದರೆ ಆ ಮೆನಪ್ಟ, ಅವನೇ ಸಾಕ್ಷಾತ್ ದೇವರು ಅಂತ ಹೇಳಿದಾಗ, ಏನು ದೇವರು, ಆ ದೇವರು ಈ ನೈವೇದ್ಯನ ಬೇಡ ಅಂದ್ಬಿಟ್ಟ ಅಂತ ಹೇಳಿಬಿಟ್ಟು ನೆಫ್ರೂರ ನಿಟ್ಟುಸಿರು ಬಿಡ್ತಾಳೆ. ಅಂದರೆ ಇಲ್ಲಿ ಮೆನಪ್ಟ ಇವಳ ಸೇವೆಯನ್ನು ಬೇಡ ಅಂತ ಹೇಳಿರ್ತಾನೆ. ಅವಳಿಗಲ್ಲಿಂದ ಮುಕ್ತಿ ಸಿಕ್ಕಿದೆ, ಅವಳು ಎಲ್ಲಾದರೂ ಬೇರೆ ಕಡೆ ಹೋಗಲಿ ಅಂತ ಹೇಳಿದ್ರಿಂದ ಅವಳಿಗೂ ಕೂಡ ಒಂದು ರೀತಿಯ ನಿರಾಸೆ ಆಗಿರುತ್ತೆ. ಇನ್ನು ನೂರಾರು ರೈತರ ನೇಗಿಲ ಮೊನೆಗಳು ಮೊಂಡಾಗಿರುತ್ತವೆ, ಕೆಲವು ಹಳೇದಾಗಿರುತ್ತವೆ, ಮತ್ತು ಕೆಲವು ಮುರಿದು ಹೋಗಿರುತ್ತೆ. ಅವುಗಳ ದುರಸ್ತಿ ವೆಚ್ಚವನ್ನು ಕೂಡ ರಾಜಗೃಹ ವಹಿಸಿಕೊಳ್ಳುತ್ತೆ. ಸೆಬೆಕು ರಾಜಗೃಹದ ಸುತ್ತ ಪುಷ್ಪದ ಉದ್ಯಾನವನ್ನು ನಿರ್ಮಿಸಕ್ಕೆ ದುಡಿತಾನೆ. ಅಂಗಳದಲ್ಲಿದ್ದಂತಹ ತಾವರೆ ಕೊಳ ಈಗ ಒಂದು ದೊಡ್ಡ ಉದ್ಯಾನದ ಒಂದು ಅಂಗವಾಗಿ ಮಾರ್ಪಾಟಾಗಿರುತ್ತೆ. ಪ್ರತಿಯೊಂದು ಗಿಡದಲ್ಲೂ ಬಳ್ಳಿಗಳಲ್ಲೂ ಹೂವುಗಳು ಅರಳುತ್ತಾ ಇರುತ್ತೆ. ಅವುಗಳ ದೈನಂದಿನ ಬೆಳವಣಿಗೆಯನ್ನು ಈ ಸೆಬೆಕು ಗಮನಿಸ್ತಾ ಇರ್ತಾನೆ. ಅಲ್ಲಿ ಹೂವು ಹರಳಿ ಮುಖಮಂಟಪದಲ್ಲಿ ಜೇನು ಹುಳುಗಳು ಗೂಡು ಕಟ್ಟಕ್ಕೆ ಶುರುವಾದಾಗ ಸೆಬೆಕು ಹೇಳ್ತಾನೆ, ಈ ಜೇನು ಯಾರೂ ಮುಟ್ಟಬಾರ್ದು, ಇದು ರಾಜಗೃಹದ ಆಸ್ತಿ ಅಂತ ಹೇಳ್ಬಿಟ್ಟು ಒಂದಲ್ಲ ಒಂದು ದಿವಸ ನಮ್ಮ ನಾಯಕ ಅಪ್ಪಣೆ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಅವರವರೇ ಮುಸಿ ನಗ್ತಾರೆ. ಅಂದರೆ ಮೆನೆಪ್ಟಾನ ಪ್ರಕಾರ ಯಾವುದೇ ಆಸ್ತಿ ಇದ್ರೂ ಕೂಡ ಅದು ಜನರಿಗೆ ಸೇರಬೇಕಾದ್ದು, ರಾಜಗೃಹದ ಆಸ್ತಿ ಅಂದರೆ ಪರ್ಸನಲ್ಲಾಗಿ ಯಾರು ಅವನ್ನೆಲ್ಲ ಮುಟ್ಟೋ ಹಾಗಿಲ್ಲ ಅನ್ನೋ ಒಂದು ಯೋಚನೆ ಮೆನೆಪ್ಟದಾಗಿರುತ್ತೆ. ಅದು ಇವರೆಲ್ಲರಿಗೂ ಗೊತ್ತಿದ್ದರಿಂದ ಎಲ್ಲರೂ ಅದ್ರ ಬಗ್ಗೆ ನಗಾಡ್ಕೊತಾರೆ. ಇನ್ನು ಮೆನೆಪ್ಟಾನ ಹೆಂಡತಿ ನೆಫಿಸ್ ಮನೆಯಲ್ಲಿ 2-3 ಸಲ ರಾಮರಿಪ್ಟಾನ ಶಿಕ್ಷಣದ ಪ್ರಸ್ತಾಪವನ್ನು ಮಾಡ್ತಾಳೆ. ಪ್ರತಿ ಸಲವೂ ನಂಗೆ ನೆನಪಿದೆ, ಮಾಡಿಸ್ತೀನಿ ಅಂತ ಮೆನೆಪ್ಟ ಹೇಳ್ತಾನೆ. ಅವನಿಗೆ ಒಂದೆರಡು ಸಂಗತಿಗಳು ಕಾಡಿಸ್ತಾ ಇರುತ್ತವೆ. ಅದೇನು ಅಂತಂದರೆ, ತನ್ನ ಮಗ ಒಬ್ಬನಿಗೆ ವಿದ್ಯೆ ಕಲಿಸೋದು ಸರಿನಾ? ಇಪ್ಪಿಯವರೆಗೂ ಕೂಡ ಈಗಿರೋ ಲಿಪಿಕಾರನ ಕೆಲಸದ ಜೊತೆಗೆ ಈ ವಿದ್ಯಾಭ್ಯಾಸ ಮಾಡಿಸೋದು ಕೂಡ ಹೊರೆ ಆಗತ್ತಲ್ವಾ ಅಂತ ಯೋಚನೆ ಮಾಡ್ಕೊಳ್ತಾನೆ. ಹುಡುಗನ ವಿದ್ಯಾಭ್ಯಾಸದ ಬಗ್ಗೆ ಮೆನೆಪ್ಟ ತಾನಾಗೆ ಹೇಳಬಹುದು ಅಂತ ಇಪ್ಪಿಯವರ್ ಬಹಳ ದಿನ ಕಾಯ್ತಾನೆ. ಆದರೆ ಏನು ಹೇಳದೇ ಇದ್ದಾಗ ಒಂದಿನ ತಾನೇ ಸ್ವತಃ ಆ ಮಾತನ್ನು ಎತ್ತುತ್ತಾನೆ. ನಿಮಗೆ ಶ್ರಮ ಆಗುತ್ತಲ್ಲ ಇಪ್ಪಿಯವರ್ ಅಂತ ಹೇಳ್ಬಿಟ್ಟು ಮೆನೆಪ್ಟ ಹೇಳಿದಾಗ, ನನಗೆ ಶ್ರಮನೇ ಇಲ್ಲ ನಾಯಕರೇ ಅಂತ ಆತ ಹೇಳ್ತಾನೆ. ಹೆಚ್ಚು ಹುಡುಗರು ಬಂದರೆ ಅಂದಾಗ, ಅಯ್ಯೋ ಯಾರು ಬರ್ತಾರೆ ನಮ್ಮಲ್ಲಿ ಅಂತ ಇಪ್ಪಿಯವರ್ ಹೇಳ್ತಾನೆ. ಹಾಗಲ್ಲ, ವಿಚಾರಿಸ್ಬಿಟ್ಟು ನೋಡೋಣ ಅಂತ ಮೆನೆಪ್ಟ ಹೇಳ್ತಾನೆ. ರಾಮರಿಪ್ಟಾನ ಜೊತೆಗೆ ಎಷ್ಟು ಜನ ಬೇಕಾದರೂ ಬರಲಿ, ನಾನು ಪಾಠ ಮಾಡ್ತೀನಿ ಅಂತ ಇಪ್ಪಿಯವರ್ ಹೇಳ್ತಾನೆ. ಸ್ಥಳ ರಾಜಗೃಹದ ಮಹಡಿ ಮೇಲೆ ಆಗಬಹುದಾ ಅಂತ ಮೆನೆಪ್ಟ ಕೇಳಿದಾಗ, ಪ್ರಶಸ್ತವಾಗಿದೆ ಅಂತ ಹೇಳ್ತಾನೆ. ಸೂತಿಸ್ ನಕ್ಷತ್ರ ಉದಯಿಸೋದು ಯಾವತ್ತು ಅಂತ ಕೇಳ್ತಾನೆ. ಸೂತಿಸ್ ಅನ್ನೋದು ನಮ್ಮಲ್ಲಿ ಶುಕ್ರ ಅಂತ ಹೇಳ್ತೀವಲ್ಲ, ಆ ಥರದ್ದು. ಇನ್ನೊಂದು 28 ದಿನ ಇದೆ ಅಂತ ಹೇಳಿಬಿಟ್ಟು ಆ ಇಪ್ಪಿಯವರ್ ಹೇಳ್ತಾನೆ. ನೂತನ ವರ್ಷ ಆರಂಭ ಆಗತ್ತೆ, ಆವಾಗಲಿಂದ ಪಾಠವನ್ನು ಆರಂಭಿಸೋಣ ಅಂತ ಹೇಳಿದಾಗ, ಡಂಗೂರದವನ ಹತ್ರ ಊರಲ್ಲೆಲ್ಲ ಸಾರಿಸ್ಬೇಕು ಅಂತ ಹೇಳ್ತಾರೆ. ಮೆನೆಪ್ಟನ ಆಜ್ಞೆ ಹಾಗೆ ಡಂಗೂರದವನು ಊರಲ್ಲೆಲ್ಲ ಸಾರ್ತಾನೆ. ತಮ್ಮ ಮಕ್ಕಳು ಓದು ಬರಹ ಕಲಿಬೇಕು ಅಂತ ಇಷ್ಟಪಡ ತಾಯಿ ತಂದೆಯರು ಲಿಪಿಕಾರ ಇಪ್ಪಿಯವರ ಹತ್ತಿರ ತಮ್ಮ ತಮ್ಮ ಮಕ್ಕಳ ಹೆಸರನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನೆಫಿಸ್ ಗಂಡನನ್ನು ಕೇಳ್ತಾಳೆ. ಅಲ್ಲ, ನಮ್ಮ ರಾಮರಿಗೆ ಬೇರೆ ಪಾಠ ಹೇಳ್ಸೋಕ್ಕಾಗಲ್ವಾ ಅಂತ ಹೇಳಿದಾಗ ಮೆನೆಪ್ಟ ಹೇಳ್ತಾನೆ, ಇಲ್ಲ, ಹಾಗೆಲ್ಲ ಭೇದ ಭಾವ ಮಾಡಬಾರ್ದು. ಬೇರೆಯವರು ಕೂಡ ಒಟ್ಟಿಗೆ ಇದ್ದರೆ ರಾಮರಿಗೆ ಅವರಿಗಿಂತ ಚೆನ್ನಾಗಿ ಕಲಿಯೋಕ್ಕೆ ಸಾಧ್ಯ ಆಗತ್ತೆ ಅಂತೇಳಿ ಹೇಳ್ತಾನೆ. ಡಂಗೂರ ಕೇಳಿದ ತಕ್ಷಣ ಅಲ್ಲಿಗೆ ಧಾವಿಸಿ ಬರೋನು ಅಪೆಟ್ಟು. ಅವನು ಹೇಳ್ತಾನೆ, ಶಾಲೆ ಅನ್ನೋದು ಮಂದಿರದಲ್ಲಿ ಇರಬೇಕಲ್ವಾ, ಅದೇ ನ್ಯಾಯ ಅಲ್ವಾ ಅಂತ ಹೇಳಿದಾಗ ಮೆನೆಪ್ಟ ತಲೆ ನಡೆಸ್ತಾನೆ. ಶಾಲೆ, ಉಗ್ರಾಣ, ವಸತಿ ಎಲ್ಲ ನೆನಪಿದೆ. ಪೂರ ಬರೋಕ್ಕೆ ಮುಂಚೆ ಕೆರೆ, ಬಾವಿ, ಕೊಳ, ಕಾಲುವೆಗಳ ಹೂಳು ತೆಗಿಬೇಕು, ಅದಕ್ಕೆ ಆದ್ಯತೆ. ಹಾಗಾಗಿ ಪ್ರವಾಹದ ಅವಧಿನಲ್ಲಿ ಕಟ್ಟಡದ ಕೆಲಸ, ಶಾಲೆ ಸಿದ್ಧವಾದ ಮೇಲೆ ಅಲ್ಲಿ ಪಾಠ ನಡೆಯುತ್ತವೆ ಅಂತೇಳಿ ಹೇಳ್ತಾನೆ. ಆದರೆ ಅಪೆಟ್ಗೆ ಅಸಮಾಧಾನ. ಅವನು ಹೇಳ್ತಾನೆ, ಇಪ್ಪಿಯವರಿಗೆ ಯಾಕೆ ತೊಂದರೆ ಕೊಡ್ತೀರಾ, ನಾನೇ ಪಾಠ ಹೇಳ್ತೀನಿ ಅಂದಾಗ, ಪರವಾಗಿಲ್ಲ, ಶಾಲೆ ಕಟ್ಟಡ ಸಿದ್ಧ ಆಗೋವರೆಗೂ ಇಪ್ಪಿಯವರ್ ಹೇಳಲಿ ಅಂತ ಹೇಳಿದಾಗ, ಮುಂದೆ ಪಾಠ ಹೇಳೋ ಕೆಲಸವನ್ನು ನನ್ನ ಮಗನೂ ಮಾಡ್ತಾನೆ ಅಂತ ಅಪೆಟ್ ಹೇಳ್ತಾನೆ. ಆಯಿತು, ಸಂತೋಷ ಅಂತ ಕೂಡ ಮೆನೆಪ್ಟ ಹೇಳ್ತಾನೆ. ಅಂದರೆ ಇಲ್ಲಿ ಹೇಗೆ ಅಂದರೆ, ವಿದ್ಯೆ ಅನ್ನೋದು ಕೆಲವೇ ಜನರ ಸೊತ್ತಾಗಿ ಉಳ್ಕೊಂಡಿರುತ್ತೆ.
ಬಡ ಜನರವರೆಗೂ ಅದು ತಲುಪೋ ಹಾಗೆ ಇಲ್ಲ. ಜೊತೆಗೆ ಅದನ್ನು ಹರಡುವಂತಹ ಕೆಲಸ ಅಂದರೆ ಪಾಠ ಪ್ರವಚನಗಳನ್ನು ಮಾಡೋ ಕೆಲಸ ಕೂಡ ಅಪೆಟ್ಟದಾಗಿರುತ್ತೆ, ಅಂದರೆ ದೇವ ಮಂದಿರದ ಅರ್ಚಕನದಾಗಿರುತ್ತೆ. ಈಗ ಮೆನೆಪ್ಟ ಅದನ್ನು ಎಪ್ಪಿಯುವವರೆಗೆ ವಹಿಸಿದ್ದು ಅಪೆಟ್ಗೆ ಸ್ವಲ್ಪ ಅಸಮಾಧಾನ ಅಂತ ಅನಿಸುತ್ತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.